ನೋಡಮ್ಮ ರೇವತಿ, ನಿಮ್ಮ ಅಮ್ಮನ ಕೈಲಿ ಡಾಕ್ಯುಮೆಂಟ್ ಕೊಟ್ಟಿದ್ದೀನಲ್ಲ, ಅದು ರಾಜಾಜಿನಗರದಲ್ಲಿರೋ ಒಂದು ಕಾರ್ನರ್ ಸೈಟು. ಅದು ನಾಳೆ ಅಣ್ಣನ ಹೆಸರಿಗೆ ಬದಲಾಗತ್ತೆ. ಇದು ಹೇಗೆ ಬಂತು ಗೊತ್ತಾ? ಈ ಸೈಟ್ ಬಗ್ಗೆ ಪಂಚಾಯಿತಿ ಮಾಡೋಕ್ಕೆ ಅಣ್ಣನ ಕರೆದಿದ್ರು. ಅಲ್ಲಿ ಎರಡೂ ಕಡೆ ಪಾರ್ಟಿಗಳು ತುಂಬ ವೀಕ್ ಅಂತ ಗೊತ್ತಾಯ್ತು. ಅಣ್ಣ ಎರಡೂ ಪಾರ್ಟಿಗಳನ್ನ ಕೂರಿಸಿ, ನಿಮ್ಮಿಬ್ಬರಿಗೂ ಈ ಸೈಟ್ ಬೇಡ, ಈ ಸೈಟ್ ನಾನೇ ಕೊಂಡ್ಕೋತೀನಿ ಅಂತ ಹೇಳಿ ಇದಕ್ಕೆ ಇಷ್ಟೇ ದುಡ್ಡು ಕೊಡೋದು ಅಂತ ಹೇಳೇ ಬಿಟ್ರು. ಅವರಿಬ್ರು ಸರಿ ಅಂತ ಒಪ್ಕೊಂಡ್ರು. ಅದಕ್ಕೆ ನಾಳೆ ರಿಜಿಸ್ಟ್ರು. ಅಣ್ಣ ಇದೆಲ್ಲ ಸಂಪಾದನೆ ಮಾಡ್ತಾ ಇರೋದು ಯಾರಿಗೋಸ್ಕರ? ಅವರೊಬ್ಬಳೇ ಮಗಳು ನಿನಗೋಸ್ಕರ ತಾನೆ. ಅವ್ರ ಮನಸ್ಸಿಗೆ ಸಂತೋಷ ಆಗೋ ರೀತಿ ನೀನು ಯಾಕಮ್ಮ ನಡ್ಕೋಬಾರ್ದು? ಕೋಪ ಮಾಡ್ಕೋಬೇಡಮ್ಮ. ಅಪ್ಪನ ಮನಸ್ಸಿಗೆ ಸಂತೋಷ ಆಗೋ ರೀತಿ ನಡ್ಕೊಳ್ಳೋದು ಮಗಳ ಕರ್ತವ್ಯ. ಅದಕ್ಕೆ ವಿಷಯನೇ ತಗೋ. ಯಾವತ್ತಾದ್ರೂ ಅಣ್ಣನ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಇವ್ರು ಅಣ್ಣನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದಕ್ಕೆ ತಾನೇ ಸಂಸಾರ ಚೆನ್ನಾಗಿ ನಡೀತಾ ಇರೋದು. ನಿಮ್ಮ ಜೀವನದ ಬಗ್ಗೆ ಅಣ್ಣ ಏನೆಲ್ಲ ಕನಸು ಕಂಡಿದ್ದಾರೆ, ನನ್ನ ಹತ್ರ ತುಂಬ ಸಲ ಹೇಳಿದ್ದಾರೆ. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರಾ ಅವ್ರಿಗೆ ನೋವಾಗೋ ರೀತಿ ನಡ್ಕೋತಾ ಇದೆಯಲ್ಲಮ್ಮ. ನಾ ಹೇಳೋದನ್ನ ಕೇಳಮ್ಮ. ಆ ವಾಸು ಸರಿಗಿಲ್ಲ ಕಣಮ್ಮ. ಅವನು 5 ಪೈಸಕ್ಕೂ ಲಾಯಕ್ಕಿಲ್ಲಮ್ಮ. ಅವನು, ಅವರಪ್ಪ, ಅಮ್ಮ, ರಮೇಶ ಯಾರೂ ಸರಿಗಿಲ್ಲ ಕಣಮ್ಮ. ಅವರೆಲ್ಲ ಸೇರ್ಕೊಂಡು ನಿಮ್ಮಪ್ಪನಿಗೆ ಎಂಥ ಅವಮಾನ ಮಾಡಿದ್ರು ನಿಂಗೆ ಗೊತ್ತಲ್ಲಮ್ಮ. ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡೋದು ಒಳ್ಳೇದಲ್ಲಮ್ಮ. ನೀನು ಅಣ್ಣನ ಮನಸ್ಸನ್ನ ನೋಯಿಸ್ಬೇಡಮ್ಮ. ದಯವಿಟ್ಟು ನನ್ನ ಮಾತು ಕೇಳಮ್ಮ. ಆ ವಾಸುವಿಂದ ನೀನು ಒಳ್ಳೆ ಬಾಳ್ ಸಿಗೋದಿಲ್ಲಮ್ಮ. ಆ ವಾಸುನ ನಂಬಿ ನೀನ್ ಬಾಳ್ನ ಹಾಳು ಮಾಡ್ಕೋಬೇಡಮ್ಮ. ನೋಡಮ್ಮ, ಆ ವಾಸುನ ಡೈವರ್ಸ್ ಮಾಡಿ ಅಣ್ಣ ಹೇಳ್ದಂಗೆ ಕೇಳಮ್ಮ. ಅವರು ನಿನಗೆ ಒಳ್ಳೆ ಬಾಳ್ ಸಿಗೋ ಹಾಗೆ ಮಾಡ್ತಾರೆ. ಏನ್ ಶಂಕರ್ಲಿಂಗು, ನಿಮ್ ಮನ್ಸಲ್ಲಿ ನೀವ್ ಏನ್ ಅನ್ಕೊಂಡಿದ್ದೀರಾ? ನಮ್ ಕುಟುಂಬದ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಈಗ ತಾನೇ ಹೇಳ್ದೆ ತಾನೆ? ನನ್ನ ಮಗಳು ಅಳಿಯನು ಒಂದಾಗಿ ಚೆನ್ನಾಗಿ ಬಾಳ್ಲಿ ಅಂತ ಆ ದೇವ್ರ ಹತ್ರ ರಾತ್ರಿ ಹಗಲು ಬೇಡ್ಕೋತಾ ಇದ್ದೀನಿ. ನೀವ್ ನೋಡಿದ್ರೆ ಡಿವೋರ್ಸು ಅದು ಇದು ಅಂತ ಬಾಯ್ ಬಂದಾಗೆಲ್ಲ ಮಾತಾಡ್ತಾ ಇದೀರಲ್ಲ. ನಿಮಗೆ ಇಲ್ಲಿವರೆಗೂ ಗೌರವ ಕೊಟ್ಟಿದ್ದೆ ತಪ್ಪಾಯ್ತು. ಕೋಪ ಮಾಡ್ಕೋಬೇಡಿ. ಅದಕ್ಕೆ ಅಣ್ಣನ ಮನಸ್ಸಿನಲ್ಲಿರೋ ವಿಷಯನ ರೇವತಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಮ್ಮ ರೇವತಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಮ್ಮ. ನಾನು ಯೋಚನೆ ಮಾಡ್ತೀನಿ, ನೀವು ಹೊರಡ್ಬೋದು. ಅಬ್ಬಾ, ನಿಮ್ಮ ಬಾಯಿಂದ ಈ ಮಾತು ಬಂತಲ್ಲ, ನಂಗೆ ಅಷ್ಟೇ ಸಾಕು. ಈಗ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅದಕ್ಕೆ ಅಣ್ಣ ಬಂದ ಕೂಡಲೇ ಈ ಪತ್ರಕ್ಕೆ ಸೈನ್ ಮಾಡಿಸಿಟ್ಟಿರಿ. ಬೆಳಗ್ಗೆ ಬಂದು ನಾ ಇದನ್ನು ತೊಗೊಂಡು ಹೋಗ್ತೀನಿ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಅಣ್ಣನ ಹೆಸರಿಗೆ ಆ ಸೈಟ್ ಬಂದ್ಬಿಡುತ್ತೆ. ಬರ್ತೀನಿ ಅದಕ್ಕೆ. ಕಿತ್ತೋದ್ ನನ್ನ ಮಗ ಸ್ವಂತ ಮಗಳ ಬಾಳನ್ನ ಹಾಳು ಮಾಡಿ ಈಗ ನನ್ನ ಮಗಳ ಬಾಳನ್ನ ಹಾಳು ಮಾಡಕ್ ನೋಡ್ತಿದ್ದಾನೆ. ಏನೇ ನೀನು? ಅವ್ನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ, ನೀ ನೋಡಿದ್ರೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಇನ್ನೇನ್ ಹೇಳ್ಬೇಕಮ್ಮ? ಅಲ್ಲ, ಇದನ್ನೆಲ್ಲ ಅವ್ನ್ ಹೇಳಿಲ್ಲ. ಈ ರೀತಿ ಹೇಳು ಅಂತ ಅಪ್ಪ ಹೇಳ್ ಕಳ್ಸಿರ್ತಾರೆ. ಇಂಥವ್ರನ್ನೆಲ್ಲ ಸುಮ್ನೆ ಬಿಟ್ಬಿಡ್ಬೇಕಮ್ಮ. ನೀನು ಯಾಕೆ ಮಾತಾಡಕ್ ಹೋಗ್ತೀಯಾ? ಸುಮ್ನೆ ಇದ್ಬಿಡು. ಸರಿ ಸರಿ, ನನಗೆ ಅಡ್ಗೆ ಮನೇಲಿ ಕೆಲಸ ಇದೆ, ತಗೋ ಇದನ್ನ ತಗೊಂಡೋಗಿ ರೂಮ್ನಲ್ಲಿಡೋ. ಏನ್ ಮಾಡ್ಕೋತೀಯೋ ಮಾಡ್ಕೋ. ಅಮ್ಮ, ಅಮ್ಮ, ಏನಮ್ಮ? ನಾನ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲ ಕಣಿ ರೇವತಿ, ನಿಮ್ಮಪ್ಪ ಹೊರಗಡೆ ಎಲ್ಲೂ ಹೋಗ್ಬಿಡ್ದು ಅಂತ ಹೇಳಿದಾರೆ ತಾನೆ? ಎಲ್ಲಿಗೆ ಹೋಗ್ತಿದ್ಯಾ? ಒಂದ್ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಏನೇ ಅಂತ ಅರ್ಜೆಂಟು? ಬಂದ್ಬಿಟ್ಟು ಹೇಳ್ತೀನಮ್ಮ. ಅಯ್ಯೋ, ಹಸು ತಡ್ಕೊಳಕ್ ಆಗ್ತಿಲ್ವಲ್ಲಪ್ಪ. ಬಿರಿಯಾನಿ ತಗೊಂಡ್ ಬಾ ಅಂತ ಈ ಮನುಷ್ಯನ್ ಹೇಳಿದೀನಿ. ಅಯ್ಯೋ, ಇನ್ನೂ ಬಂದಿಲ್ವಲ್ಲ. ಈ ಮನುಷ್ಯ ತಗೊಂಡ್ ಬರ್ತಾನೋ ಇಲ್ವೋ? ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ದಂಗ್ ತಗೊಂಡ್ ಬಾ ಅಂತ ಹೇಳಿದೀನಿ. ಅದೇನ್ ಎಡವಟ್ ಮಾಡ್ತಾನೋ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ನಂಗೆ ತುಂಬಾ ಹಶ್ವಾಗ್ತಿದೆ. ಚೇತ್ನ ಬಿರಿಯಾನಿನ ಮನೆಯವ್ರು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತಗೊಂಡ್ ಬಾ ಅಂತ ಹೇಳಿದ್ಲು. ಈಗ ಮನೆ ಒಳಗಡೆ ಹೋದ್ರೆ ಅತ್ತೆ, ಮಾವ, ರಾಣಿ ಎಲ್ರೂ ಇರ್ತಾರೆ. ಈಗ ತಗೊಂಡೋದ್ರೆ ಬಿರಿಯಾನಿ ವಾಸನೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು? ಹಾ, ಈಗೊಂದು ಐಡಿಯಾ ಬಂತು. ಬಿರಿಯಾನಿ ತಗೊಂಡ್ ಬಾ ಅಂತ ಹೇಳಿದ್ರೆ ಫೋನ್ ಮಾಡ್ತಾ ಇದ್ದಾನಲ್ಲ. ಯೋ, ಬಿರಿಯಾನಿ ತಗೊಂಡ್ ಬಾ ಅಂತ ಹೇಳಿದ್ರೆ ಫೋನ್ ಮಾಡ್ತಾ ಇದ್ಯಾ? ಬಿರಿಯಾನಿ ತಗೊಂಡ್ ಬರ್ತೀಯೋ ಇಲ್ವೋ? ಚೇತ್ನ, ಬೈಬೇಡ.
ಬಿರಿಯಾನಿ ತಂದಿದ್ದೀನಿ. ನಾನೀಗ ಮನೆ ಹೊರಗಡೆ ಇದ್ದೀನಿ. ಹೌದಾ? ಹೌದು ಚೇತ್ನಾ. ಸರಿ, ಜೋಪಾನ ಕಣಯ್ಯ. ಮನೆಯವ್ರು ಯಾರ ಕಣ್ಣಿಗೂ ಬೀಳ್ಬೇಡ, ಬಿದ್ರೆ ಕಷ್ಟ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಮನೆ ಒಳಗಡೆಯಿಂದ ತಗೊಂಡ್ ಬಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಬಿರಿಯಾನಿ ವಾಸನೆಯಿಂದ ಕಂಡು ಹಿಡಿದು ಬಿಡ್ತಾರೆ. ಅದಕ್ಕೆ ನಮ್ ರೂಮ್ ಪಕ್ಕದಲ್ಲಿರೋ ಕಾಂಪೌಂಡ್ ಹತ್ಕೊಂಡು ರೂಮ್ ಕಿಟಕಿ ಹತ್ರ ಬರ್ತೀನಿ. ನೀನು ಕಿಟಕಿ ಹತ್ರ ಬಂದು ವೆಯ್ಟ್ ಮಾಡ್ತೀಯಾ? ನಿನ್ನ ಮದ್ವೆ ಮಾಡ್ಕೊಂಡಾಗಿಂದ ಇದು ಒಂದೇನಯ್ಯ ನೀವ್ ಒಳ್ಳೆ ಕೆಲ್ಸ ಮಾಡಿರೋದು. ನಾನೀಗ ರೂಮಲ್ಲೇ ಇದ್ದೀನಿ, ನೀ ಕಿಟಕಿ ಹತ್ರ ಬಂದ್ ಕೊಡು. ಈಗ್ಲೇ ಬರ್ತೀನಿ, ಅಲ್ಲೇ ಕಾಯ್ತಾ ಇರು. ಚೇತ್ನಾ, ಚೇತ್ನಾ, ಕೊಡಯ್ಯ ಬೇಗ. ತಗೋ, ನೀನ್ ಆಸೆಯಿಂದ ಕೇಳಿದ ಬಿರಿಯಾನಿ ತಿನ್ನು, ತುಂಬಾ ಚೆನ್ನಾಗಿರುತ್ತೆ. ಚೇತ್ನಾ, ನಿಧಾನಕ್ಕೆ ತಿನ್ನು, ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ಕಷ್ಟ. ಊಟ ಮಾಡಿ ಬಹಳ ದಿನ ಆಗಿಲ್ವಲ್ಲ. ಸುಮ್ನಿರಯ್ಯ, ಬಾಯಿ ರುಚಿಯಿಂದ ತಿಂದು 2 ದಿನ ಆಯ್ತು. ಆ ಮೂದೇವಿ ತಂಗ್ಳಣ್ಣ ಆಗ್ತಿದ್ದಾಳೆ. ಚೇತ್ನಾ, ಬಿರಿಯಾನಿ ವಾಸನೆ ನೀನು ತಿನ್ನು ತಿನ್ನು ಅಂತಿದೆ, ಬಾಯಲ್ಲಿ ನೀರ್ ಸುರಿತಿದೆ. ಚೇತ್ನಾ, ಲೆಗ್ ಪೀಸ್ ಬೇರೆ ತಿಂತಾ ಇದ್ಯಾ? ನನಗೂ ಸ್ವಲ್ಪ ಕೊಡು. ತಿಂಡಿ ಪೋತ ತಿನ್ನೋದಕ್ಕೂ ಬಿಡೋದಲ್ಲಯ್ಯ. ಯಾಕೆ ಚೇತ್ನಾ ಕಿರುಚ್ತಾ ಇದ್ಯಾ? ನನ್ ಕೈಯ ಕಚ್ಬಿಟ್ಟಿಯಲ್ಲಯ್ಯ. ಅಯ್ಯೋ, ಅದ್ ನಿನ್ ಕೈಯ, ನಾನು ಚಿಕನ್ ಪೀಸು ಅನ್ಕೊಂಡ್ಬಿಟ್ಟೆ. ಏನಾಯ್ತು ಚೇತ್ನಾ, ಯಾಕೆ ಕಿರ್ಚ್ತಾ ಇದೀಯ? ನಾನು ಬರ್ತೀನಿ ಚೇತ್ನಾ. ಏ, ಗಂಡನ್ ಕೈಯಲ್ಲಿ ಕದ್ದು ಬಿರಿಯಾನಿ ತರ್ಸ್ಕೊಂಡು ತಿಂತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಣಿನ ಲಕ್ಷಣನ ಇದು? ಸಾಕ್ ನಿಲ್ಸಮ್ಮ. ಚಿಕ್ಕ ವಯಸ್ಸಿಂದಲೂ ಬಾಯಿ ರುಚಿಯಾಗಿ ತಿಂದು ಅಭ್ಯಾಸ ಮಾಡ್ಸಿದ್ಯಾ ನಂಗೆ. ಈಗ ನೀನ್ ಸೊಸೆ ಕೈಲಿ ಎಲ್ಲ ಜವಾಬ್ದಾರಿ ವಹಿಸ್ಬಿಟ್ಟು ಅವಳು ಏನೋ ಮಹಾ ಉಳ್ಸೋ ತರ ಉಪ್ಪು ಖಾರ ಇಲ್ದಿರೋ ತಂಗ್ಳನ ತಿನ್ನು ಅಂತ ಹೇಳ್ತಾಳೆ. ನನಗೆ ಆ ರೀತಿ ಎಲ್ಲ ತಿಂದು ಬದುಕೋಕ್ಕಾಗೋದಿಲ್ಲ. ಹಾಗಂತ ಊಟದ ವಿಷಯದಲ್ಲಿ ಈ ರೀತಿನೇನೆ ಮಾಡೋದು? ಮನೆ ಪರಿಸ್ಥಿತಿನ ತಿಳ್ಕೊಂಡು ಕಷ್ಟ ನಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋಳೆ ಹೆಣ್ಣು. ಅದೇ ಹೆಣ್ಣಿನ ಲಕ್ಷಣ, ತಿಳ್ಕೊ. ಅದೆಲ್ಲ ನನ್ನಿಂದ ಆಗೋದಿಲ್ಲಮ್ಮ. ನನ್ಗೆ ಬಾಯಿ ರುಚಿ ಇರ್ಬೇಕು. ನನ್ ಬಾಯಿನ ಹೊಟ್ಟೆನ ಕಟ್ಟೋಕ್ಕಾಗೋದಿಲ್ಲ. ಅಲ್ವೇ, ಮನೆ ಖರ್ಚಿಗೆ ದುಡ್ಡಿಲ್ಲ, ನಿನ್ ಹತ್ರ ಇದ್ರೆ ಕೊಡು ಅಂದಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟಿಯಲ್ಲೇ. ಈಗ ಬಿರಿಯಾನಿ ತರ್ಸ್ಕೊಳಕ್ ಎಲ್ಲಿಂದ ಬಂತೆ ದುಡ್ಡು? ಛೇ, ನೀನು ನಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನಂಗೆ. ರಾಣಿ, ಅದು ಅತ್ತೆ, ಮನೆಗ್ ಬೇಕಾದ ಅಡ್ಗೆ ಸಾಮಾನು, ತರಕಾರಿ ಎಲ್ಲಾನು ತಂದಿದ್ದೀನಿ. ಅದ್ಕೆ ಆಕಾಶ್ ಮಾವ ಎಲ್ಲ ರುಚಿಯಾಗಿ ತಿಂದೋರಲ್ವಾ, ಅದಕ್ಕೆ ಮಟನ್ನು ತಂದಿದ್ದೀನಿ. ಬನ್ನಿ ಬಿರಿಯಾನಿ ಮಾಡೋಣ. ನೀವು ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತೀರಲ್ವಾ, ನಾನು ಎಲ್ಲಾನು ರೆಡಿ ಮಾಡ್ತೀನಿ. ಬನ್ನಿ ಬಿರಿಯಾನಿ ಮಾಡೋಣ. ಅಲ್ಲಮ್ಮ ರಾಣಿ, ಇದನ್ನೆಲ್ಲ ತರಕ್ಕೆ ನಿನ್ ಹತ್ರ ದುಡ್ಡೇಲಿತ್ತು? ನಿಮ್ಮ ಅಣ್ಣನ ಹತ್ರ ಏನಾದ್ರೂ ಇಸ್ಕೊಂಬಂದ್ಬಿಟ್ಯಾ? ನಾನ್ ನಿಮ್ಗಾಗ್ಲೇ ಹೇಳಿದ್ನಲ್ಲ ಅತ್ತೆ, ನನ್ಗೂ ಈ ಮನೆ ಬಗ್ಗೆ ಗೌರವ ಇದೆ, ಅಕ್ರೆ ಇದೆ ಅಂತ. ನಾನು ನಮ್ಮ ಅಣ್ಣನ ಹತ್ರ ದುಡ್ಡು ಕೇಳಿಲ್ಲ. ಹಾಗಾದ್ರೆ ಇದನ್ನೆಲ್ಲ ಹೇಗಮ್ಮ ತಂದೆ? ನನ್ ಬಳೆನ ಅಡ ಇಟ್ಟೆ ಅತ್ತೆ. ಅಲ್ಲ, ಬರೀ 5,000 ಇಟ್ಟಿದ್ದೀನಿ ಅಷ್ಟೇ ಅತ್ತೆ. ಆಕಾಶಕ್ಕೆ ಸಂಬಳ ಬಂದ್ ಕೂಡ್ಲೆ ಅದನ್ನ ಬಿಡ್ಸ್ಕೊಂಡ್ರಾಯ್ತು. ಸರಿ, ನಾನು ಎಲ್ಲ ರೆಡಿ ಮಾಡ್ತೀನಿ,
ಬನ್ನಿ. ನೋಡಿದ್ಯಾ, ನಿನಗಿಂತ ಅವಳು ವಯಸ್ಸಿನಲ್ಲಿ ಚಿಕ್ಕವಳು. ಕುಟುಂಬದ ಬಗ್ಗೆ ಎಂಥ ಜವಾಬ್ದಾರಿಯಿಂದ ಅಕ್ಕರೆಯಿಂದ ನಡ್ಕೋತಿದ್ದಾಳೆ ಅಂತ. ನಿನಗ್ಯಾಕೆ ಅಂತ ಒಳ್ಳೆ ಬುದ್ಧಿ ಇಲ್ಲದೆ ಹೋಯ್ತು? ನಿನಗ್ ತಿನ್ನಿಸ್ಬೇಕು ಅಂತ ಅವಳು ತನ್ನ ಕೈಯಲ್ಲಿದ್ದ ಬಳೆನ ಅಡ ಇಟ್ಟು ಬಂದಿದ್ದಾಳೆ. ನೀನೆಲ್ಲಿ, ಅವಳೆಲ್ಲಿ? ಛೆ! ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗಿ ಬರ್ತಾ ಇದ್ಯಾ? ಅಮ್ಮ ಅದು ಅದು ನಾನ್ ಕೇಳ್ತಾ ಇದ್ರು ಕೂಡ ಆತ್ರವಾಗಿ ಹೊರಟೋದೆ. ಈಗ ನೋಡಿದ್ರೆ ಕಳ್ಳ ಬೆಕ್ಕಿನ ತರ ಮೇಲ್ ಹೋಗ್ತಿದ್ಯಾ. ಏನ್ ವಿಷಯ ಅಂತ ಹೇಳು. ಆ, ಅದು ಏನು ಇಲ್ಲ ಅಮ್ಮ. ನೋಡ್ರಿ ರೇವತಿ, ನನ್ನ ಹತ್ರ ಮುಚ್ಚಿಡ್ಬೇಡ. ಏನೇ ವಿಷಯ ಇದ್ರು ನಿಜ ಹೇಳ್ಬಿಡು. ಅಮ್ಮ ಅದು ನನ್ನ ಫ್ರೆಂಡ್ ಒಬ್ಳು ಡೆಲ್ಲಿಂದ ಬಂದಿದ್ಲು, ಅವಳನ್ನ ಮೀಟ್ ಮಾಡಕ್ ಹೋಗಿದ್ದೆ ಅಷ್ಟೇ. ಸುಳ್ಳು ಹೇಳ್ಬೇಡ. ವಾಸುನ ಮೀಟ್ ಮಾಡಕ್ ಹೋಗಿದ್ರೆ ನನ್ನ ಹತ್ರ ಹೇಳು. ನಿಮ್ಮಪ್ಪಂಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ನಿಜ ಹೇಳು. ಅಮ್ಮ, ನನ್ ವಾಸುನ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ. ನನ್ನ ಫ್ರೆಂಡ್ ಬಂದಿದ್ಲು, ಅವಳು ನೋಡಕ್ ಹೋಗಿದ್ದು. ಅಪ್ಪ, ಇದೇ ರೀತಿ ತಾನೆ ಮೋಸದಿಂದ ರಮೇಶ್ ಭವನ್ ಹತ್ರ ಸೈನ್ ಮಾಡಿಸ್ಕೊಂಡು ಸೈಟ್ ಕಿತ್ಕೊಂಡಿದ್ದು. ಅದೇ ರೀತಿ ನಾನಿವಾಗ ನಿಮ್ಮನ್ನ ಯಾಮಾರಿಸಿ ಸೈನ್ ಮಾಡಿಸ್ಕೋತೀನಿ. ಏನೇ ಅದು ಕೈಲಿ? ಏನಿಲ್ಲಮ್ಮ. ಏನು ಮುಚ್ಚಿಟ್ಕೋತಾ ಇದ್ಯಾ? ತೋರ್ಸು. ಏನು ಇಲ್ಲಮ್ಮ. ಎಲ್ಲಿ ತೋರ್ಸು. ಅಮ್ಮ, ಏನು ಇಲ್ಲ. ತಿರ್ಗು. ನಾನು ಹೇಳ್ತಾ ಇದ್ದೀನಲ್ಲ, ಏನಿಲ್ಲ, ಏನು ಇಲ್ಲಮ್ಮ. ಬಿಡು. ಅಯ್ಯೋ, ಏನೇ ಇದು? ಶಂಕರ್ಲಿಂಗು ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡ್ಸೋಕ್ ಕೊಟ್ಟಿರೋ ಪತ್ರ ಜೊತೆಗೆ ಖಾಲಿ ಪತ್ರನೆಲ್ಲ ಇಟ್ಟಿದ್ಯಾ? ಆ ಪತ್ರಗಳಿಗೆ ಸೈನ್ ಮಾಡುವಾಗ ಇದಕ್ಕೂ ಸೈನ್ ಮಾಡ್ಲಿ ಅಂತಾನೆ ಇಟ್ಟಿರೋದು. ಏನೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ? ಅಲ್ಲ, ನಿಮ್ಮಪ್ಪ ಏನೋ ಗೋಲ್ಮಾಲ್ ಕೆಲಸ ಮಾಡ್ತಾರೆ ಅಂದ್ರೆ ನಿನಗೂ ಅದೇ ಬುದ್ಧಿ ಬಂದ್ಬಿಡ್ತಾ? ಅಲ್ಲ, ನಿಮ್ಮಪ್ಪನ್ ಯಾಮರ್ಸಿ ಯಾಕೆ ಸೈನ್ ಮಾಡಿಸ್ಕೋಬೇಕು? ಅಪ್ಪ ಮಾಡಿರೋ ಪಾಪದ ಕೆಲ್ಸಗಳಿಗೆ ಪರಿಹಾರ ಕೊಡೋದಿಕ್ಕೆ. ಏನೇ ಏನೇ ಹೇಳ್ತಿದ್ಯಾ ನೀನು? ಅಪ್ಪ ಇದೇ ರೀತಿ ತಾನೆ ಬೇರೆ ಪತ್ರಗಳ ಜೊತೆ ಖಾಲಿ ಪತ್ರಗಳನ್ನ ಇಟ್ಟು ಯಾಮಾರಿಸಿ ರಮೇಶ್ ಭಾವನ್ ಹತ್ರ ಸೈನ್ ಮಾಡಿಸ್ಕೊಂಡು ಅವ್ರ ಹತ್ರ ಜಾಗ ಕಿತ್ಕೊಂಡು ಅಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಕಟ್ಟಿರೋದು. ಅದಕ್ಕೆ ಅಪ್ಪನ್ ದಾರಿಲೇ ಹೋಗಿ ಅವ್ರನ್ನ ಯಾಮಾರಿಸಿ ಅವ್ರ ಹತ್ರ ಸೈನ್ ತಗೊಂಡು ರಮೇಶ್ ಭಾವನ್ ದುಡ್ಡನ್ನ ವಾಪಸ್ ಕೊಡಿಸ್ತೀನಿ. ಅಲ್ಲ ಕಣೆ, ರಮೇಶಂಗ್ ಒಳ್ಳೇದಾಗುತ್ತೆ ಅಂದ್ರೆ ನಿಜವಾಗ್ಲೂ ನನಗೆ ಸಂತೋಷನೇ. ಆದ್ರೆ ನಿಮ್ಮ ಅಪ್ಪನ ಬಗ್ಗೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಮ್ಮ. ನೋಡು, ಅವ್ರ ಗುಣ ಗೊತ್ತಿದ್ದು ನೀನ್ ಈ ತರ ಕೆಲ್ಸಕ್ಕೆಲ್ಲ ಕೈ ಹಾಕಿದ್ಯಲ್ಲ, ಸರಿನಾ? ನಿಮ್ಮಪ್ಪನ ಅಷ್ಟು ಸುಲಭವಾಗಿ ಯಾರು ಯಾಮರ್ಸಕ್ ಆಗಲ್ಲ ಕಣೆ. ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ. ಅಮ್ಮ, ತಪ್ಪು ಮಾಡ್ತಿರೋರೆ ಧೈರ್ಯವಾಗಿ ಮಾಡ್ತಾ ಇರ್ಬೇಕಾದ್ರೆ ಒಳ್ಳೇದ್ ಮಾಡಕ್ ಹೊರಟಿರೋ ನಾವ್ಯಾಕೆ ಹೆದರ್ಬೇಕು? ನೋಡು, ನೀನೇನು ಭಯ ಪಡ್ಬೇಡ, ಧೈರ್ಯವಾಗಿರು. ಹೇಗಾದ್ರೂ ಮಾಡಿ ಅಪ್ಪನ ಕೈಯಲ್ಲಿ ಈ ಪತ್ರಗಳಿಗೆ ನಾನ್ ಸೈನ್ ಮಾಡಿಸ್ಕೋತೀನಿ. ಏನಮ್ಮ, ಜೋಪಾನ ಕಣೆ. ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊ. ಹ್ಮ್. ಕೆಂಪ ಅಣ್ಣ, ಕಟಿಂಗ್ ಪ್ಲೇಯರ್ ಕೊಡು. ತೊಗೊಳ್ಳಿ ಅಣ್ಣ.
ಏನ್ ರಮೇಶ್, ಗಾಡಿ ರೆಡಿ ಆಯ್ತಾ? ನಮಸ್ಕಾರ ಸರ್, ಬನ್ನಿ. ಗಾಡಿ ಇನ್ನೂ ರೆಡಿ ಆಗಿಲ್ಲ ಸರ್, ಎಂಜಿನ್ ಕೆಲಸ ಬಾಕಿ ಇದೆ. ನಾಳೆ ರೆಡಿ ಆಗುತ್ತೆ ಸರ್. ರೆಡಿ ಆದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಏನ್ ರಮೇಶ್, ಏನ್ ಹೇಳ್ತಾ ಇದ್ದೀರಾ? ಗಾಡಿ ರೆಡಿ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ದಕ್ಕೇನೆ ನಾ ದುಡ್ಡು ತಗೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಗಾಡಿ ರೆಡಿ ಆಗಿದೆ ಅಂತ ನಾನೇನು ಫೋನ್ ಮಾಡಿಲ್ವಲ್ಲ ಸರ್. ಕೆಂಪ, ನೀನೇನಾದ್ರೂ ಫೋನ್ ಮಾಡಿದ್ಯಾ? ಇಲ್ಲಣ್ಣ, ನಾನು ಫೋನ್ ಮಾಡಿಲ್ಲ. ಲೋಕಿ, ಅಣ್ಣ? ನೀವೇನಾದ್ರೂ ಗಾಡಿ ರೆಡಿ ಆಗಿದೆ ಅಂತ ಫೋನ್ ಮಾಡಿದ್ರಾ? ಇಲ್ಲ ಅಣ್ಣ, ನಾನು ಫೋನ್ ಮಾಡಿಲ್ಲಣ್ಣ. ಯಾರೋ ಲೇಡಿ ಫೋನ್ ಮಾಡಿದ್ರಲ್ಲ. ಲೇಡಿನಾ? ಹೌದು. ಕೆಂಪ, ಒಂದ್ ನಿಮಿಷ ಹಿಡ್ಕೊ ಬಂದೆ. ನಂದಿನಿ, ನಂದಿನಿ ಬಾ. ಸರ್ ಗಾಡಿ ರೆಡಿ ಆಗಿದೆ ಅಂತ ನೀನ್ ಫೋನ್ ಮಾಡಿ ಹೇಳಿದ್ಯಾ? ಹೌದು ರಮೇಶ, 8179 ರೆಡಿ ಆಗಿತ್ತಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳಿದೆ. ಸಾರ್ ಗಾಡಿ 8197 ಇದು ನಾಳೆ ರೆಡಿ ಆಗುತ್ತೆ. ಎಂತ ಕೆಲಸ ಮಾಡಿದ್ಯಾ ನೀನು? ಸರ್ ದಯವಿಟ್ಟು ಕ್ಷಮಿಸಿ ಸರ್, ಒಂದು ಸಣ್ಣ ತಪ್ಪಾಗಿದೆ. ನಿಮ್ ಗಾಡಿ ನಾಳೆ ರೆಡಿ ಆಗುತ್ತೆ ಸರ್, ನಾಳೆ ಬಂದು ತಗೊಂಡೋಗಿ. ಏನು ಹೇಳ್ತಾ ಇದ್ದೀರಾ ರಮೇಶ್? ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ನಡ್ಕೊಂಡ್ರೆ ಹೇಗೆ? ಇವತ್ತು ಒಳ್ಳೆ ದಿನ, ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಬ್ಯಾಂಕಿಗೆ ಹೋಗಿ ಹಣ ತಗೊಂಡ್ ಬಂದಿದ್ದೀನಿ. ನೀನು ಬೇಡ, ನಿನ್ ಬಿಸ್ನೆಸ್ ಬೇಡ. ಬನ್ನಿ ಹೋಗೋಣ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ರಮೇಶ, ಸಾರಿ ರಮೇಶ, ಯಾವುದೋ ಮೂಡಲ್ಲಿ ಫೋನ್ ಮಾಡಿ ಹೇಳ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಈಗ ಸಾರಿ ಕೇಳಿ ಏನ್ ಪ್ರಯೋಜನ? ಎಲ್ಲ ಸರಿ ಹೋಗ್ಬಿಡುತ್ತಾ? ಬಂದ ಕಸ್ಟಮರ್ ಹೇಗೆ ವಾಪಸ್ ಹೋದ್ರು ಅಂತ ನೋಡಿದ್ಯಲ್ಲ. ನಮ್ ಬಿಸ್ನೆಸ್ಗೆ ಕಸ್ಟಮರ್ಸ್ ಎಷ್ಟು ಮುಖ್ಯ ಅಂತ ಗೊತ್ತು ತಾನೆ? ಅದು ಅದು ನೀನ್ ಮಾತಾಡ್ಬೇಡ. ಎಲ್ಲರೂ ನಿನ್ನನ್ನು ಬುದ್ಧಿವಂತೆ, ಧೈರ್ಯವಂತೆ ಅಂತ ಹೇಳಿದ್ರಿಂದ ನಿನಗೆ ಜಂಬ ಬಂದ್ಬಿಟ್ಟಿದೆ. ಅದಕ್ಕೆ ಜವಾಬ್ದಾರಿ ಇಲ್ಲದೆ ನಿನ್ಗೆ ಇಷ್ಟ ಬಂದಂಗೆ ಫೋನ್ ಮಾಡಿ ಬಿಸ್ನೆಸ್ ನ ಹಾಳು ಮಾಡ್ತಾ ಇದೀಯಾ. ನಿನಗೆ ಕೊಟ್ಟಿರೋ ಲೆಕ್ಕ ಮಾಡೋ ಕೆಲಸನ ಬಿಟ್ಟು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಬರ್ತೀಯಲ್ಲ, ಅದಕ್ಕೆ ಈ ರೀತಿಯಲ್ಲಿ ಆಗ್ತಾ ಇರೋದು. ಇನ್ಮೇಲಾದ್ರೂ ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಕೈಯಲ್ಲಿ ಸ್ಪ್ಯಾನರ್ ಇಟ್ಕೊಂಡ್ರೆ ಆಮೇಲೆ ನಡೆಯೋದೇ ಬೇರೆ. ನಿನಗೆ ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡು, ಅಷ್ಟು ಸಾಕು. ಹೋಗೋ. ಇಲ್ಲ ರಮೇಶ, ಅದು ನೀನೇನು ಮಾತಾಡ್ಬೇಡ, ಒಳಗೆ ಹೋಗು ಅಂತ ಹೇಳ್ತಾ ಇದ್ದೀನಲ್ಲ, ಹೋಗೋ. ನೀವೇನು ಮುಖ ನೋಡ್ಕೊಂಡು ನಿಂತಿದ್ದೀರಲ್ಲ, ಹೋಗಿ ನಿಮ್ ಕೆಲಸ ನೋಡಿ. ಕಟಿಂಗ್ ಪ್ಲೇಯರ್ ಕೊಡು. ಏನು ಪಾಪ ಅಣ್ಣ, ನಂದಿನಿ ಮೇಡಮ್ಮು ಇನ್ನೂ ಅಳ್ತಾನೆ ಇದ್ದಾರೆ. ಅಣ್ಣ ಹೋಗಿ ಅಣ್ಣ, ಸಮಾಧಾನ ಮಾಡಿ. ತಪ್ಪು ಮಾಡೋ ಸಹಜಣ. ನಾವು ತಪ್ಪು ಮಾಡಿದಾಗೆಲ್ಲ ನೀವು ಬೇಜಾರು ಮಾಡ್ಕೊಳ್ಳಿಲ್ಲ. ತಪ್ಪು ಮಾಡಿದಾಗ ನಿಧಾನಕ್ಕೆ ಬುದ್ಧಿ ಹೇಳಬೇಕು ಅಂತ ನೀವೇ ಹೇಳ್ತಾ ಇದ್ರಿ. ಇವತ್ತ್ಯಾಕಣ್ಣ ನೀವೇ ಎಷ್ಟು ಕೋಪ ಮಾಡ್ಕೊಂಡ್ರಿ? ಹೋಗಿ ಅಣ್ಣ, ಸಮಾಧಾನ ಮಾಡಿ. ಹೋಗಿ ಅಣ್ಣ, ಸಮಾಧಾನ ಮಾಡಿ.